ಈ ಸನಾತನ ಹಿಂದೂ ಧರ್ಮ ಅಂತಕ್ಕಂಥದ್ದು ನರನನ್ನ ನಾರಾಯಣನನ್ನಾಗಿ ಮಾಡ್ತಕ್ಕಂಥ ವಿಚಾರ, ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ವಿಚಾರ, ಇದು ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು. ಚಿದಾನಂದ ಅವಧೂತರು ಜ್ಞಾನ ಸಿಂಧುವಿನಲ್ಲಿ ಹೇಳ್ತಾರೆ, ಒಬ್ಬ ಸಾಧು ಅಥವಾ ಮಹಾತ್ಮನ ವಾಣಿ ಮಾತು ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಪ್ರಳಯ ಆದ್ರೂ ಸಮೇತ ಅವ್ರ ಮಾತು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಆಗ ಅವರು ಧ್ಯಾನದಲ್ಲಿ ಅಂದರೆ ಭಗವಾನ್ ನಿತ್ಯಾನಂದರು ಕಾಣಿಸ್ಕೊಂಡು, ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀಯ, ಗಣೇಶ್ಪುರಿಗೆ ಬಾ, ಅಲ್ಲಿ ನಿನ್ನ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಇಂದು ನಾವು KR ಹಳ್ಳಿ ಗೇಟ್ನಲ್ಲಿರುವ ಹಿರಿಯೂರು ತಾಲೂಕಿನಲ್ಲಿರುವ ನಿತ್ಯಾನಂದ ಆಶ್ರಮದಲ್ಲಿದ್ದೇವೆ. ಆಶ್ರಮದ ಸ್ವಾಮೀಜಿಗಳಾದ ಶ್ರೀ ಪೂರ್ಣಾನಂದ ಸ್ವಾಮಿಯವರು ಸಮಾಜದ ಒಳಿತಿಗೆ, ಪ್ರಕೃತಿಯ ಒಳಿತಿಗೆ, ನೀರು ಮಣ್ಣು ಗಾಳಿಯ ಶುದ್ಧೀಕರಣಕ್ಕೆ, ಮಂದಿಯ ಮಾರ್ಗದರ್ಶನಕ್ಕೆ ಅಹರ್ನಿಶಿಯಾಗಿ ಸೇವೆಯನ್ನು ಮಾಡುತ್ತಿರುವುದು ಬಲು ಸಂತಸದ ವಿಷಯ. ಸರಳತೆಯನ್ನು, ಸತ್ಯಮಾರ್ಗವನ್ನು, ಉದಾತ್ತ ಚಿಂತನೆಯನ್ನು ಮೈಗೂಡಿಸಿಕೊಂಡು ಆಬಾಲವೃದ್ಧರಿಗೆ ದಾರಿದೀಪವಾಗಿ ಇರುವ ಇವರ ಮುಕ್ತ ಜೀವನ ಆದರ್ಶವಾದುದು ಎನ್ನುವ ಸದಾಭಿಪ್ರಾಯ ಮಠದ ಭಕ್ತರದು. ಹಾಗಾಗಿ ಇಂದು ನಾವು ಸ್ವಾಮೀಜಿಯವರ ಸಂದರ್ಶನವನ್ನು ಮಾಡಲು ಬಹಳ ಉತ್ಸುಕತೆಯಿಂದ ಬ್ರೈಟ್ ಮೂನ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಪ್ರಯತ್ನ ಮಾಡುತ್ತಿದೆ. ಎಲ್ಲ ವಿಚಾರವಂತರು, ಅಧ್ಯಾತ್ಮವಾದಿಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೂ ಇನ್ನೂ ಅನೇಕ ವೈಚಾರಿಕ ವಿಡಿಯೋಗಳನ್ನು ನೋಡುತ್ತೀರಾ ಎಂಬ ಆಶಯದೊಂದಿಗೆ ನಾವಿದ್ದೇವೆ. ಹಾಗಾಗಿ ನಾವು ಸ್ವಾಮೀಜಿಯವರ ಸಂದರ್ಶನವನ್ನು ಈಗ ಪ್ರಾರಂಭ ಮಾಡೋಣ. ಸ್ವಾಮೀಜಿ ನಮಸ್ತೆ. ನಮಸ್ತೆ. ಈಗ ನಿಮಗೆ ಅಧ್ಯಾತ್ಮ ಮಾರ್ಗ ಮನಸ್ಸಾಗಲು ಕಾರಣವೇನು, ಹಾಗಾಗಿ ನಿಮ್ಮ ಪೂರ್ವಾಶ್ರಮದ ವಿಚಾರ ಏನು ಅಂತಕ್ಕಂಥದ್ದನ್ನು ಮಠದ ಭಕ್ತರಿಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಅರಿಕೆ ಮಾಡ್ತಾ ಇದ್ದೇನೆ. ಇದು ನಮ್ಮ ಒಂದು ಪೂರ್ವಾಶ್ರಮದ ವಿಚಾರ ಅಂದರೆ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬಹುದು. ಹೌದು, ಈ ಸಂಸ್ಕಾರ ನಮಗೆ ಬರಬೇಕಾದ್ರೆ ಅದೇ ಥರ ನಾವು ಸ್ಟಡಿ ಅಂದರೆ ಓದಲಿಕ್ಕೋಸ್ಕರ ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋದಾಗ ಅಚಾನಕ್ಕಾಗಿ ನಮ್ಮ ಗುರುಗಳು ಪರಿಚಯ ಆಯಿತು. ಮತ್ತು ನಾವು ಅವರ ಆಶ್ರಮ ಮತ್ತು ಅವರು ಒಡನಾಟ ಇಟ್ಕೊಂಡ್ವಿ. ಅಲ್ಲಿಂದ ಅವರು ಸತ್ಸಂಗ ಮತ್ತು ಭಜನಾ ಕಾರ್ಯಕ್ರಮಗಳಲ್ಲಿ ಎಲ್ಲ ನಾವು ಭಾಗವಹಿಸಲು ಶುರು ಮಾಡಿದ್ವಿ. ಹೌದು. ಆಗ ನಮಗೆ ಇದು ತುಂಬ ಹಿಡಿಸ್ತು. ಇದು ಸನಾತನ ಹಿಂದೂ ಧರ್ಮದ ಒಂದು ಭಾಗ. ಆದ್ದರಿಂದ ನಮಗೆ ಇದು ತುಂಬ ಹಿಡಿಸಿದ್ರಿಂದ ನಾವು ಇದರಲ್ಲಿ ಎಂಟ್ರಿ ಆದ್ವಿ. ಹೌದು. ಹಾಗೆ ನಿಮ್ಮ ಪೂರ್ವಾಶ್ರಮದ ವಿಚಾರ? ಪೂರ್ವಾಶ್ರಮದ ವಿಚಾರ ಅಂದರೆ ನಾವು ಒಬ್ಬ ವ್ಯವಸಾಯಗಾರರು, ತಂದೆಯವರು ನಮ್ಮ ತಂದೆಯವರು ವ್ಯವಸಾಯ ಮಾಡ್ಕೊಂಡಿದ್ರು. ಅಲ್ಲಿ ನಾವು ವ್ಯವಸಾಯ ಮಾಡ್ತಾ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಸ್ವಲ್ಪ ವಿದ್ಯೆಯನ್ನು ಮುಂದುವರ್ಸೋಣ ಅಂತ ಹೇಳಿ ನಾವು ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ವಾತಾವರಣ ಅದೆಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಅಲ್ಲಿ ನಮ್ಮ ಒಂದು ಪರಿಚಯ ಆಯಿತು. ಸಂತೋಷ. ಈ ಆಶ್ರಮಕ್ಕೆ ಯಾವಾಗ ಆಗಮನವಾಯಿತು? ಈ ಆಶ್ರಮಕ್ಕೆ ಅದು ನಿರ್ದಿಷ್ಟ ಸಮಯ ನನಗೆ ಅಷ್ಟು ಇದಿಲ್ಲ. ಅಲ್ಲಿ ಎಲ್ಲ ಆಶ್ರಮ ಚೆನ್ನಾಗಿ ನಡೀತಿತ್ತು. ಆಗ ಇಲ್ಲಿ ಒಂದು ಬ್ರ್ಯಾಂಚ್ ಮಾಡಬೇಕಂತ ನಮ್ಮ ಗುರುಗಳ ಮಿಸ್ಸಸ್ ಹಸನ್ ಮಾತಾಜಿಯವರು ಮನಸ್ಸು ಮಾಡಿದರು. ಆಗ ನಮ್ಮನ್ನು ಇಲ್ಲಿಗೆ ತಂದು ನೇಮಿಸಿದ್ರು ಇದರದೆಲ್ಲ ಜವಾಬ್ದಾರಿ ನೋಡ್ಕೊಳ್ಳೋಕ್ಕೆ. ಆಗಿನಿಂದ ನಾವು ಇದನ್ನು ಎಲ್ಲ ನೋಡ್ಕೊಂತ ಬಂದಿದ್ದೀವಿ. ಇಷ್ಟಕ್ಕೆ ಇದು ಬಂದು ನಿಂತೈತೆ. ಇಲ್ಲೆಲ್ಲ ಕಾರ್ಯಕ್ರಮಗಳು ಇನ್ನು ಮುಂದೆ ಮಾರ್ಗದರ್ಶನವನ್ನ ಭಕ್ತರಿಗೆ ಮಾಡಬೇಕಾಗಿದೆ. ಈ ಪ್ರಭಾವ ಹೇಗಾಯ್ತು ನಿಮ್ಗೆ? ಇಲ್ಲಿಗೆ ಬರಬೇಕು, ಇಲ್ಲಿರಬೇಕು, ಇಲ್ಲಿ ಜನರ ಸೇವೆಯನ್ನ ಮಾಡಬೇಕು, ವಿವಾಹ ಬಂಧನಕ್ಕೆ ಒಳಗಾಗದೆ ಸಂತಾನ ನನಗೆ ಬೇಕಿಲ್ಲ ಅನ್ನೋ ವಿಚಾರಕ್ಕೆ ಈಗಾಗಲೇ ಮನಸ್ಸು ಮಾಡಿದ್ರಿ. ಇದೆಲ್ಲವನ್ನೂ ಬಿಟ್ಟು ಜನರಿಗೆ ಈ ಪ್ರಕೃತಿಗೆ ಮಾರ್ಗದರ್ಶನವನ್ನ ಮಾಡಬೇಕು,
ಈ ಮಣ್ಣಲ್ಲಿ ಮಣ್ಣಾಗಿ ನಾನು ಬದುಕಬೇಕು ಅಂತಕ್ಕಂಥ ಒಂದು ಅಪರಿಮಿತವಾದ ವಿಶ್ವಾಸ ನಿಮಗೆ ಬರಕ್ಕೆ ಪ್ರಭಾವ ಯಾವುದು ಇದರಲ್ಲಿ ಸ್ವಾಮೀಜಿ ಅವರೇ? ಈ ಸನಾತನ ಹಿಂದೂ ಧರ್ಮ ಅಂತಕ್ಕಂಥದ್ದು ನರನನ್ನ ನಾರಾಯಣನನ್ನಾಗಿ ಮಾಡ್ತಕ್ಕಂಥ ವಿಚಾರ, ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ವಿಚಾರ, ಇದು ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು. ಹಾಗೆ ಇದರ ಸಾಧನೆಯ ಒಳಗುಟ್ಟುಗಳನ್ನು ನಮ್ಮ ಗುರುಗಳು ನಮಗೆ ತಿಳಿಸಿದರು. ಅದನ್ನು ಮಾಡ್ಕೊಳ್ತಾ ಇದರಲ್ಲಿ ನನಗೆ ಮಹದಾನಂದದ ಒಂದು ಅವರು ಹಿಂದೆ ಏನು ಮನುಮುನಿಗಳೆಲ್ಲ ಮಾಡಿದ್ರೋ ಅವರ ಆನಂದ, ಅದನ್ನು ಬ್ರಹ್ಮಾನಂದ ಅಂತ ಕರೀತಾರೆ. ಆ ಆನಂದದ ಸವಿ ಸಿಕ್ಕಿದ್ರಿಂದ ಮತ್ತೆ ನಾನು ಸ್ವಾರ್ಥಿ ಆಗಬಾರ್ದು, ಇದನ್ನು ನಾಲ್ವರಿಗೆ ತಿಳಿಸಬೇಕು, ಇಂಥ ಒಂದು ಧರ್ಮವನ್ನು ನಾಲ್ವರಿಗೆ ತಿಳಿಸಿಪಡಿಸಿದರೆ ಇದು ಸಾರ್ಥಕವಾಗುತ್ತೆ ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಗುರುಗಳು ಏನು ಮಾರ್ಗದರ್ಶನ ತೋರಿಸಿದ್ರು ಆ ಮಾರ್ಗದರ್ಶನನೇ ನಮ್ಮ ಶಿಷ್ಯ ಅಥವಾ ಭಕ್ತು ಬಂಧುಗಳಿಗೆ ತಿಳಿಸ್ಕೊಂತ ಬರ್ತಾ ಇದ್ದೀವಿ. ತಿಂಗಳಿಗೊಂದು ಸಾರಿ ದೇವಿ ಮಹಾತ್ಮೆ ಕಾರ್ಯಕ್ರಮ ಇರುತ್ತೆ. ಅಮಾವಾಸ್ಯೆ ದಿವಸ ತಿಂಗಳ ಮೊದಲನೇ ಭಾನುವಾರ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಸತ್ಸಂಗ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮಹಾಮಂತ್ರವನ್ನ ನಾವು ಜನಗಳಿಂದ ಪಠನೆ ಮಾಡಿಸ್ತೀವಿ. ಮತ್ತು 1 ಗಂಟೆ ವಿಚಾರ ಇರುತ್ತೆ. ನಾವು ವಿಚಾರನೂ ಹೇಳ್ತಾ ಆಧ್ಯಾತ್ಮಿಕ ವಿಚಾರ, ಮತ್ತು ಯಾರಾದರೂ ಅಂತ ಶರಣರು ಸಂತರು ಸಿಕ್ಕರೆ ಅವರನ್ನು ಸಮೇತ ಕರೆಸಿ ನಮ್ಮ ಭಕ್ತರಿಗೆ ಉಪನ್ಯಾಸ ಕೊಡಿಸ್ತೀವಿ. ಈ ಥರ ಇಲ್ಲಿ ಪ್ರೋಗ್ರಾಮ್ಗಳನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ನಮಗೆ ನೀವು ಕೇಳ್ದಂಗೆ ನಂಬಿಕೆ ಬರಲಿಕ್ಕೆ ಕಾರಣ ಏನು ಅಂದರೆ, ಚಿದಾನಂದ ಅವಧೂತರು ಜ್ಞಾನ ಸಿಂಧುವಿನಲ್ಲಿ ಹೇಳ್ತಾರೆ, ಒಬ್ಬ ಸಾಧು ಅಥವಾ ಮಹಾತ್ಮನ ವಾಣಿ ಮಾತು ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಪ್ರಳಯ ಆದ್ರೂ ಸಮೇತ ಅವ್ರ ಮಾತು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಆ ಒಂದು ಪಾಯಿಂಟ್ ನಾವು ಇದನ್ನ ಹಿಡ್ಕೊಂಡು ಅದರಲ್ಲಿ ನಂಬಿಕೆ ಇಟ್ಟು ನಾವು ಇದರಲ್ಲಿ ಈ ಶರಣರ ಮಾರ್ಗದಲ್ಲಿ ಮುನ್ನಡೆಯೋಕ್ಕೆ ಬಹಳ ನಮಗೆ ಇದು ಪ್ರೋತ್ಸಾಹ ನೀಡ್ತಲೂ ಇದೆ. ಸರಿ ಗುರುಗಳೇ, ಈಗ ಇಷ್ಟು ವಿಚಾರಗಳು ನಿಮಗೆ ಇಲ್ಲಿ ಬಂದು ಮಾರ್ಗದರ್ಶನ ಮಾಡಬೇಕು ಅನ್ನತಕ್ಕಂಥ ಪ್ರಭಾವ ಆಯಿತು ಅನ್ನತಕ್ಕಂಥದ್ದು. ಈಗ ಇಲ್ಲಿ ಸಾಮಾನ್ಯ ನಮ್ಮ ಭಕ್ತರಿಗೆ ತಿಳಿಸ್ಕೊಡ್ಬೇಕು ನೀವು. ಈ ನಿತ್ಯಾನಂದ ಆಶ್ರಮ ಇಲ್ಲಿ ಕಟ್ಟಿದ್ದಾರೆ, ಇಲ್ಲಿ ಸದ್ಭಕ್ತರಿಗೆ ಮಾರ್ಗದರ್ಶನ ಆಗ್ತಾ ಇದೆ. ಬಹಳ ಜನಕ್ಕೆ ನಿತ್ಯಾನಂದ ಸ್ವಾಮಿಗಳು ಯಾರು, ನಿತ್ಯಾನಂದ ಸ್ವಾಮಿಗಳ ವಿಚಾರ ಏನು, ಅವ್ರು ಹೇಗೆ ಬದುಕಿದ್ರು, ಇಲ್ಲಿ ನಿತ್ಯಾನಂದ ಆಶ್ರಮ ಅಂತ ಯಾಕಾಯಿತು. ಈಗ ವಾಹನಗಳಲ್ಲಿ ಓಡಾಡಬೇಕಾದ್ರೆ ಬಹಳ ಜನ ನಿತ್ಯಾನಂದ ಆಶ್ರಮ ಅಂತ ನೋಡ್ತಾರೆ. ಆದ್ದರಿಂದ ನಿತ್ಯಾನಂದ ಆಶ್ರಮ ಇಲ್ಲಿ ಕಟ್ಟಕ್ಕೆ ಕಾರಣ ಏನು, ನಿತ್ಯಾನಂದರು ಯಾರು, ಅವರ ವಿಚಾರಗಳೇನು ಅಂತಕ್ಕಂಥದ್ದನ್ನ ಭಕ್ತರಿಗೆ ಹೇಳಬೇಕು ಅಂತೇಳಿ ತಮ್ಮಲ್ಲಿ ಅರಿಕೆ ಮಾಡ್ತಾ ಇದ್ದೀನಿ. ನಿತ್ಯಾನಂದ ಭಗವಾನರು ಅವರ ಕಾಲಘಟ್ಟ ಯಾವುದು ಅಂತಕ್ಕಂಥ ತಿಳಿಸ್ಕೊಡು. ಅವರು ಹಿಂದಿನ ಒಂದು ಟೈಮಿಂಗ್ಸ್ ಅಂದ್ರೆ ಜನನ ಅದೆಲ್ಲ ನಮ್ಗೆ ಅಷ್ಟು ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಸರಿ, ಅವ್ರು ಕಾಯ ಬಿಟ್ಟಿದ್ ಮಾತ್ರ ಪರ್ಫೆಕ್ಟ್ ಆಗಿ ಗೊತ್ತಿದೆ. 1961 ಆಗಸ್ಟ್ 8ನೇ ತಾರೀಕು ಅವರ ಕಾಯ ವಿಸರ್ಜನೆ ಮಾಡಿದ ಟೈಮ್ ಅದು. ಅಲ್ಲಿಯ ತನಕ ಅವರು ಬಹಳಷ್ಟು ಲೀಲೆಗಳನ್ನ ಜನರಿಗೆ ತೋರಿಸಿ, ಅಂದ್ರೆ ಪವಾಡಗಳನ್ನ ತೋರಿಸಿ ಬಹಳಷ್ಟು ಜನರನ್ನ ಅವರು ಆಕರ್ಷಣೆ ಮಾಡಿದ್ರು. ಅದು ಹೇಳಕ್ಕೆ ಲೆಕ್ಕ ಇಲ್ಲ, ಕೋಟಿ 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 ಅಂತ ಹೇಳಿದ್ರು ತೀರಲ್ಲ, ಅಷ್ಟು ಜನ ಭಕ್ತಾದಿಗಳನ್ನ ಅವ್ರು ಹೊಂದಿದ್ರು. ಇಂಥ ಇದರಲ್ಲಿ ಅವರ ಹೆಸರನ್ನು ಹೇಳಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಜಯೋಗಿ ಕರೀಂಪೀರ್ ಸ್ವಾಮೀಜಿಯವರು ಅವರಿಂದ ದೀಕ್ಷೆಯನ್ನು ಪಡೆದರು. ಪಡೆದಾದ ಮೇಲೆ ಮತ್ತೆ ಅವರು ಮಿಸ್ಸಸ್ ಆಗಿರ್ತಕ್ಕಂಥ ಹಸನ್ ಮಾತಾಜಿ ಅವ್ರಿಗೂ ಅದನ್ನು ಅವರು ತಿಳಿಸಿದರು. ಅಂದರೆ ನಮ್ಮ ಕರೀಂಪೀರ್ ಸ್ವಾಮೀಜಿಯವರು ಇಲ್ಲಿ ನೆಲಮಾಳಿಗೆಯನ್ನು ಮಾಡಿಕೊಂಡು ತಪಸ್ಸು ಮಾಡಿದ ಜಾಗ ಇದೆ, ಈಗಲೂ ಇದೆ. ಈಗಲೂ ಇದೆ. ಅದು ಬಹಳ ಚೆನ್ನಾಗಿ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾರು ಹಸನ್ ಮಾತಾಜಿ ಅವರು ಅದನ್ನ ಅಭಿವೃದ್ಧಿ ಪಡಿಸಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನ ಅವರ ಗುರುಗಳೇ, ಮಧ್ಯದಲ್ಲಿ ಒಂದು ಅಭಿಪ್ರಾಯ ಹೇಳ್ಬೇಕು ನೀವು. ಈ ನೆಲಮಾಳಿಗೆಯನ್ನ ಮಾಡಿರ್ತಕ್ಕಂಥ
ಸದುದ್ದೇಶ ಏನು ಅವಾಗ, ಯಾಕಾಗಿ ನೆಲಮಾಳಿಗೆಯನ್ನ ಮಾಡಿದ್ರು, ಇದರಲ್ಲಿ ಏನು ಅಧ್ಯಾತ್ಮ ಸಾಧನೆಯನ್ನ ಮಾಡಿದ್ರು ಅವರು ಯಾರು? ನೀವು ಹೇಳ್ದಂಗೆ ರಾಜಯೋಗಿ ಕರೀಂ ಪೀರ್ ಅವರು ಮತ್ತು ಅವರ ಧರ್ಮಪತ್ನಿಯಾದ ಹಸನ್ ಮಾತಾಜಿ ಅವರು ಯಾವ ಉದ್ದೇಶಕ್ಕೆ ಮಾಡಿದ್ರು ಅದನ್ನ? ಹಸನ್ ಮಾತಾಜಿ ಅವರನ್ನ ಮದುವೆಯಾಗೋದಕ್ಕಿಂತ ಮುಂಚೆನೆ ಇದನ್ನ ಮಾಡಿದ್ದಾರೆ. ಯಾವುದು ಈ ನೆಲಮಾಳಿಗೆ ರಾಜಯೋಗಿ ಕರೀಂ ಪೀರ್ ಸ್ವಾಮೀಜಿ ಅವರು ಈ ನೆಲಮಾಳಿಗೆ ಮಾಡ್ಕೊಂಡಿದ್ದಾರೆ. ಇವರಿಗೆ ಆಧ್ಯಾತ್ಮಿಕ ತುಡಿತ ಅಂದ್ರೆ ಆಕಾಂಕ್ಷೆ ಅದರಲ್ಲಿ ಹೆಚ್ಚಾದಾಗ ಇವರು ಹಿಮಾಲಯ ಪರ್ವತದಲ್ಲಿ ಮಹಾನ್ ಗುರುಗಳು ಸಿಗ್ತಾರೆ. ಅಲ್ಲಿ ಅವರಿಂದ ದೀಕ್ಷೆಯನ್ನು ಪಡೆದು ನಾನು ಈ ಆಧ್ಯಾತ್ಮ ವಿದ್ಯೆಯನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಹಿಮಾಲಯಕ್ಕೆ ಹೊರಡಕ್ಕೆ ತಯಾರಾಗ್ತಾರೆ. ಆಗ ತಮ್ಮ ಹಿರಿಯ ಪತ್ನಿಯಾಗಿರ್ತಕ್ಕಂಥ ನಾವು ದೊಡ್ಡಮ್ಮರು ಅಂತ ಕರಿತೀವಿ, ಅವ್ರದ್ದು ತವರು ಮನೆ ಇದೇ ಊರು ಕರ್ಸು ರಂಗಪ್ಪನಹಳ್ಳಿ. ಅಲ್ಲಿಗೆ ತಂದು ಅವರು ತಂದೆ ತಾಯಿಗಳಿಗೆ ಅವ್ರು ಒಪ್ಪಿಸ್ತಾರೆ. ಅಂದ್ರೆ ಕರೀಂ ಪೀರ್ ಅವರಿಗೆ ಇಬ್ರು ಪತ್ನಿಯರು. ಇಬ್ರು ಪತ್ನಿಯರು. ಅದರಲ್ಲಿ ಚಿಕ್ಕವರು ಹಸನ್ ಮಾತಾಜಿಯವರು ಅಂತ. ಆಗ ಅವರು ನೀನು ಅಲ್ಲಿಗೆ ಹೋಗೋದು ಬೇಡ, ನಿನ್ಗೇನು ಸೌಕರ್ಯ ಬೇಕಾದ್ರೂ ಇಲ್ಲೇ ಮಾಡಿಕೊಡ್ತೀವಿ, ಅದೇನು ಸಾಧನೆ ಮಾಡ್ತೀವಿ ಇಲ್ಲೇ ಮಾಡ್ಕೊಳಪ್ಪ ಅಂತ ಹೇಳಿ ಅವ್ರ ಮಾವಾರು ಅಂದ್ರೆ ಕರೀಂ ಪೀರ್ ಸ್ವಾಮೀಜಿಯವರ ಮಾವರು ಹೇಳ್ತಾರೆ. ಹಸನ್ ಮಾತಾಜಿ ಅವರ ತಂದೆಯವರು, ದೊಡ್ಡಮ್ಮ ಅಲ್ಲ ದೊಡ್ಡಮ್ಮನವರ ತಂದೆಯವರು, ಹಿರಿಯ ಪತ್ನಿಯ ತಂದೆ. ಅವರು ಹೇಳಿದಾಗ ಆಯ್ತು ಅಂತ ಹೇಳಿ ಅವರು ಇಲ್ಲಿ ಅವ್ರದ್ದು ಸ್ವಂತ ಜಮೀನಿತ್ತು. ಆವಾಗ ಅವರು ಅಲ್ಲಿ ನೆಲಮಾಳಿಗೆ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಮತ್ತೆ ನಮ್ಮ ಯೋಗದ ಒಂದು ಕಠಿಣ ಸಾಧನೆಯಾದ ಪ್ರಾಣಾಯಾಮವನ್ನ ನಮ್ಮ ಗುರುಗಳು ತಂದೆಯವರಿದ್ರಲ್ಲ ಗರೀಬ್ ಸಾಬ್ರು ಅಂತ, ಅವರು ಸಮೇತ ಗುರುಪುತ್ರರೇ. ಮತ್ತೆ ಅವರು ಸಮಕಾಲೀನರು ಆಗಿರ್ತಕ್ಕಂಥ ರಂಗಪ್ಪ ತಾತನವರಿಂದ ಅವರಿಗೆ ಆ ಸಾಧನೆಯನ್ನ ಹೇಳಿಸಿ ಆ ಪ್ರಾಣಾಯಾಮ ಸಾಧನೆ ಅದನ್ನ ಇಲ್ಲಿ ಮಾಡ್ತಾರೆ. ಮತ್ತೆ ಅದು ಅದರಲ್ಲಿ ಸಿದ್ಧಿಯನ್ನು ಪಡ್ಕೊಳ್ತಾರೆ ಅವರು. ಈ ನೆಲಮಾಳಿಗೆಯಲ್ಲಿ ಮಾಡಿ ಪ್ರಾಣಾಯಾಮ ಸಿದ್ಧಿಯನ್ನು ಪಡಿತಾರೆ. ಆ ಒಂದು ಉದ್ದೇಶಕ್ಕೆ ನೆಲಮಾಳಿಗೆಯನ್ನು ಮಾಡಿದ್ದಾರೆ. ಅಲ್ಲಿ ಅಧ್ಯಾತ್ಮ ಸಾಧನೆಯನ್ನ ಮಾಡಿದ್ರು. ಇಲ್ಲಿ ಎಲ್ಲ ಅದು ಸಿದ್ಧಿಯನ್ನು ಮಾಡ್ಕೊಂಡ್ಮೇಲೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ಅವರು ಇನ್ನೂ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆಗ ಅವರು ಧ್ಯಾನದಲ್ಲಿ ಅಂದ್ರೆ ಭಗವಾನ್ ನಿತ್ಯಾನಂದರು ಕಾಣಿಸ್ಕೊಂಡು ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀಯಾ, ಗಣೇಶ್ಪುರಿಗೆ ಬಾ, ಅಲ್ಲಿ ನಿನ್ನ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳಿ ಹೇಳ್ತಾರೆ. ಗಣೇಶ್ಪುರಿ ಎಲ್ಲಿದೆ? ಅದು ಬೊಂಬಾಯಿ, ಮಹಾರಾಷ್ಟ್ರದ ಬೊಂಬಾಯಿನಲ್ಲಿ ಅಲ್ಲಿದೆ. ಅಲ್ಲಿ ಗಣೇಶ್ಪುರಿ ಅಂತ ಠಾಣಾ ಜಿಲ್ಲೆನಲ್ಲಿದೆ. ಆಗ ಇವರು ಇಬ್ರು ಗಂಡ ಹೆಂಡತಿ ಅಂದ್ರೆ ಹಸನ್ ಮಾತಾಜಿ ಅವರು ಮತ್ತೆ ಕರೀಂ ಪೀರ್ ಸ್ವಾಮೀಜಿಯವರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅವ್ರು ಏನು ಕಾಣಬೇಕಾಗಿತ್ತು ಅದೆಲ್ಲ ಕ್ಷಣಾರ್ಧದಲ್ಲಿ ಅವ್ರ ದಯೆಯಿಂದ ಅವರು ದೀಕ್ಷಾ ರೂಪದಲ್ಲಿ ತೋರಿಸಿಬಿಡ್ತಾರೆ ಎಲ್ಲ. ಯಾರು ನಿತ್ಯಾನಂದ ಭಗವಾನರು. ಗುರುಗಳೇ, ಕರೀಂ ಪೀರ್ ಅವರು ಮತ್ತು ಹಸನ್ ಮಾತಾಜಿ ಅವರ ಕಾಲಮಾನ ಯಾವುದು? ಅವರು ಹುಟ್ಟಿದ್ದು ಗೊತ್ತಿಲ್ಲ. ಒಂದು ಅಂದಾಜು, ಆಜುಬಾಜು ಪ್ರಕಾರ ಅಂದಾಜು ನನ್ನ ಹತ್ರ ಹೇಳ್ತಿದ್ರು ನನಗೊಂದು 82-83 ವರ್ಷ ಇರಬಹುದಯ ಅಂತ. ಅಂದ್ರೆ ಯಾವಾಗ ಅಂದ್ರೆ ಒಂದು 82-83ನೇ ಇಸ್ವಿನಲ್ಲಿ ಈ ತರ ಹೇಳ್ತಿದ್ರು. 1982-83ನೇ ಇಸ್ವಿನಲ್ಲಿ 80ರ ದಶಕದಲ್ಲಿ ನನಗೆ ಒಂದು 82-83 ವರ್ಷ ಇರಬಹುದು ಅಂತ ಹೇಳ್ತಿದ್ರು. ಅಂದಾಜು ನಾವು ಅಲ್ಲಿಗೆ ಒಂದು ಅಂದಾಜು ಮಾಡಬಹುದು. ಅವರ ಹುಟ್ಟಿದ ದಿನಾಂಕ, ಹುಟ್ಟಿದ ವರ್ಷ ಯಾವುದು ಅಂತ ಹೇಳಿ ಒಂದು ಅಂದಾಜು ಮಾಡ್ಕೋಬಹುದು. ಇಲ್ಲಿ ಈಗ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಕರೀಂ ಪೀರ್ ಅವರು ಮತ್ತು ಹಸನ್ ಮಾತಾಜಿ ಅವರು ಇಲ್ಲಿಗೆ ಯಾವ್ಯಾವ ರೀತಿಯನ್ನ ಸಹಾಯ ಮಾಡಿದ್ರು? ಯಾವುದು ಈ ಜಾಗಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ರು? ಇಲ್ಲಿ ಇವತ್ತು ನಾವೆಲ್ಲ ಕುಂತು ನಿಂತು ಮಾತಾಡಕ್ಕೆ, ಇಲ್ಲೆಲ್ಲ ಅಧ್ಯಾತ್ಮ ವಿಚಾರಗಳು ಎಲ್ಲರಿಗೂ ಹರಡಕ್ಕೆ ಅವರು ಏನು ತಮ್ಮ ತನು ಮನಗಳನ್ನ, ಧನಗಳನ್ನ, ತಮ್ಮಲ್ಲಿರ್ತಕ್ಕಂಥ ದ್ರವ್ಯವನ್ನ ಸಂಪೂರ್ಣವಾಗಿ ಈ ಸಮಾಜಕ್ಕೆ, ಈ ಜನಗಳಿಗೆ ಸುರಿದು ಇಲ್ಲೇನೆ ತಮ್ಮ ಪಾವಿತ್ರತೆಯನ್ನ ಕಂಡುಕೊಂಡ್ರು ಅನ್ನೋದನ್ನ ಒಂದು 4-5 ಮಾತುಗಳಲ್ಲಿ ಹೇಳ್ಬೇಕು ಸ್ವಾಮಿ. ಈಗ ದೊಡ್ಡದಾಗಿ ಅಲ್ಲಿ ಮೈಸೂರಿನಲ್ಲಿ ನಿತ್ಯಾನಂದ ಆಶ್ರಮ ಬಹಳ ದೊಡ್ಡದಾಗಿದೆ. ಚಾಮುಂಡಿ ಬೆಟ್ಟದ ಪಾದದ ಹತ್ರ. ನಮ್ಮ ಕರೀಂ ಪೀರ್ ಸ್ವಾಮೀಜಿ ಅವರಿಗೆ
ಅಲ್ಲಿನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇತ್ತು. ಹಾಗಾಗಿ ಅಮ್ಮರಿಗೆ ಅದೇನು ಪ್ರೇರಣೆ ಆಯ್ತು ಏನೋ ಗೊತ್ತಿಲ್ಲ, ಅವರು ಇಲ್ಲಿ ಅವರು ತಪಸ್ಸು ಮಾಡಿದ ಜಾಗದಲ್ಲಿ ಒಂದು ಆಶ್ರಮ ಸ್ಥಾಪಿಸ್ಬೇಕು ಅಂತ ಉದ್ದೇಶ ಬಂತು. ಹಾಗಾಗಿ ಇದರದ ಜವಾಬ್ದಾರಿಯನ್ನ ಎಲ್ಲ ಹಸನ್ ಮಾತಾಜಿಯವರೇನೆ ವಹಿಸ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆ ಮಾರ್ಗದಲ್ಲಿ ಅವು ಬಂದು ಉದ್ಧಾರ ಆಗಲಿ ಅನ್ನೋ ಆಸೆ ಅವ್ರದ್ದು ಇತ್ತು. ಕರೀಂಪೀರ್ ಅವ್ರದ್ದು, ಹಸನ್ ಮಾತಾಜಿ ಅವ್ರದ್ದು ಇತ್ತು. ಇಲ್ಲಿ ಆಶ್ರಮ ಮಾಡ್ಲಿಕ್ಕೆ ಈ ತರ ಉದ್ದೇಶ ಇತ್ತು. ಇಲ್ಲಿ ಕರೀಂಪೀರ್ ಅವರು, ಹಸನ್ ಮಾತಾಜಿ ಅವರು ಇಲ್ಲಿ ಎಷ್ಟು ವರ್ಷ ಇದ್ರೆ ಎಷ್ಟು ವರ್ಷಗಳ ಕಾಲ ಇಲ್ಲಿದ್ರು? ಅದು ಪರ್ಫೆಕ್ಟ್ ನಿಮ್ಮ ತಿಳುವಳಿಕೆ ಪ್ರಕಾರ. ಅವರು ಯಾವಾಗ್ಲೂ ಹೇಳ್ತಿದ್ರು ಸಾಧನೆ ಮಾಡಿದ ವಿಚಾರ ಈ ಜಾಗದಲ್ಲಿ. ಆಗ ಇದು ಒಂದು ಅಷ್ಟೊಂದು ನಮಗೆ ಗೊತ್ತಷ್ಟೇ, ಸಾಧನೆ ಮಾಡಿದ್ದು ಸಿದ್ಧಿ ಮಾಡಿದ್ದು ಹೇಳಿದ್ರು. ಇಷ್ಟನೇ ವರ್ಷ ಅಂತ ಅದೆಲ್ಲ ನಾವು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸ್ವಾಮೀಜಿ, ನಿತ್ಯಾನಂದ ಸ್ವಾಮೀಜಿಯವರ ಪ್ರಭಾವ ತುಂಬಾ ಇದೆ. ಕರೀಂಪೀರ್ ಅವರ ಮೇಲೆ ನಿತ್ಯಾನಂದ ಸ್ವಾಮೀಜಿಯವರ ಪ್ರಭಾವ ಹೇಗಾಯಿತು? ಅವ್ರ ಮೇಲೆ, ಕರೀಂಪೀರ್ ಅವರ ಮೇಲೆ ಆಗಿದ್ದು ನಿಮ್ಮ ಮೇಲೆ ಹೇಗಾಯಿತು? ಹಾಗಾಗಿ ಈ ಒಂದು ಕೆಲವು ವಿಚಾರಗಳನ್ನು ಇವರ ನಿತ್ಯಾನಂದ ಸ್ವಾಮೀಜಿಯವರ ಪವಾಡಗಳು, ಇವರ ಕರ್ನಾಟಕದ ತಿರುಗಾಟ, ಅವರ ಪ್ರಭಾವ ಕರೀಂಪೀರ್ ಅವರ ಮೇಲೆ ಮತ್ತು ನಿಮ್ಮ ಮೇಲೆ ಹೇಗಾಯಿತು ಅಂತಕ್ಕಂಥದ್ದನ್ನ ಒಂದು 4-5 ಮಾತುಗಳಲ್ಲಿ. ಈಗ ನಿತ್ಯಾನಂದ ದಾತನವರು ಭಗವಾನರು ಅಲ್ಲಿ ಫಸ್ಟ್ ಕೇರಳದಲ್ಲೇ ಕಾಣಿಸ್ಕೊಳ್ಳೋದು. ಅಲ್ಲಿದ್ದ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ, ಕೇರಳದಿಂದ ಕರ್ನಾಟಕಕ್ಕೆ ಬರ್ತಾರೆ. ಬಂದ್ರೆ ನೋಡು, ಮಂಗಳೂರು, ಉಡುಪಿ, ಇದು ಬಂಟ್ವಾಳ, ಸಮುದ್ರದ ದಡನೇ ಹಿಡ್ಕೊಂಡು ಕರಾವಳಿ ಪ್ರದೇಶದಲ್ಲಿ ಅವರು ಹಂಗೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಹಾಗಾಗಿ ಮಂಗಳೂರು ಮತ್ತೆ ಉಡುಪಿನಲ್ಲಿ ಬಹಳ ಕಾಲ ಇರ್ತಾರೆ. ಇದೆಲ್ಲ ಸ್ವತಂತ್ರ ಪೂರ್ವದಲ್ಲ ಆಗಿದೆ. ಕೊಲ್ಲೂರು ಅವ್ರ ಕಾಯ ಬಿಟ್ಟಿದ್ದು 1961ನೇ ಇಸ್ವಿ ಆಗಸ್ಟ್ 8ನೇ ತಾರೀಕು. ಹಾಗಾಗಿ ಸ್ವತಂತ್ರ ಪೂರ್ವ ಅಂತ ಭಾವಿಸ್ಬಹುದು ನೀವು. ಮುಂದುವರ್ಸಿದ್ರು. ಹೀಗಾಗಿ ಅವರು ಈ ತರ ಬಹಳಷ್ಟು ಪವಾಡಗಳನ್ನ ಭಕ್ತರಿಗೆ, ಜನಗಳಿಗೆ ತಾನೇ ಆಗೋದು ಅಂತ ಹೇಳ್ತಾರೆ, ಅದು ತೋರಿಸಿದ್ದಾರೆ. ಅವರು ಏನೂ ಇಲ್ಲದೆ ಬರೀ ಲಂಗೋಟಿ ಮಾತ್ರ ಅವರು ಧರಿಸ್ತಿದ್ರು. ಹೌದು, ಅವರು ಆ ಲಂಗೋಟಿಯಿಂದಲೇ ಸುಮ್ಮನೆ ಕೈ ನೋಡಿ ಈ ತರ ಹಿಂಗಂದ್ರೆ ಚೆಕ್ ಕಟ್ಟು ದುಡ್ಡು ಬರೋದಂತೆ. ಬರೀ ಮೈ ಏನು ಇಲ್ಲ, ಸುಮ್ಮನೆ ಕೈ ಹಿಂಗಂದ್ರೆ ಕಟ್ಟು ದುಡ್ಡು ಬರೋದಂತೆ ಬಂಡ್ಲು. ಅವಾಗ ತಗೋ ಅಂತ ಕೊಡೋದು. ಈ ತರ ಅವರು ಎಷ್ಟೋ ಜನಕ್ಕೆ, ಭಕ್ತರಿಗೆ ಈ ತರ ಹಣವನ್ನು ಕಷ್ಟ ಪರಿಹಾರವನ್ನ ಅವರು ಸೃಷ್ಟಿ ಸ್ಥಿತಿ ಲಯ ಮಾಡೋ ಶಕ್ತಿ ಅವ್ರಿಗಿತ್ತು. ಆದ್ರಿಂದ ಅವರು ಈ ತಮ್ಮ ಒಂದು ಲೀಲಾ ವಿಲಾಸದಿಂದ ಅನೇಕ ಕೋಟಿ ಭಕ್ತರನ್ನ ಅವರು ಆಕರ್ಷಣೆ ಮಾಡ್ತಾ ಇದ್ರು ದಿನಕ್ಕೂ. ಹೀಗೆ ಅವರಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ, ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಆ ಮಕ್ಕಳಿಗೆ ಅವ್ರು ಏನು ಕೇಳಿದ್ರು ಕೊಡೋರಂತೆ. ಮಕ್ಕಳಿಗೆ ಏನು ಅಗತ್ಯತೆ ಇರುತ್ತೋ ಮಕ್ಕಳಿಗೆ ಅದನ್ನ ಕೊಡೋರು. ಮತ್ತೆ ಮಕ್ಕಳನ್ನ ಅವರು ದೃಷ್ಟಿ ಇಟ್ಟು ಚೆನ್ನಾಗಿ ನೋಡಾರ. ಮಕ್ಕಳನ್ನ ದೊಡ್ಡವ್ರನ್ನ ಮಾತ್ರ ನೋಡ್ತಾ ಇರ್ಲಿಲ್ಲ, ಅವ್ರ ಮುಖ ಸಮೇತ ನೋಡ್ತಾ ಇರ್ಲಿಲ್ಲ. ಈಗ ನಿಮ್ಮ ಹತ್ರ ಮಾತಾಡೋದು ಅಂದ್ರೆ ನೋಡಿ, ಈ ತರ ಹಿಂಗೆ ಒಂದ್ ಸೈಡ್ ಹಿಂಗೆ ಮುಖ ಮಾಡ್ಕೊಂಡು ನಿನ್ನ ಹತ್ರ ಮಾತಾಡೋದು. ನಿಮ್ಮ ಹತ್ರ ಒಂದ್ ಪಾರ್ಶ್ವ ನೋಟು ಕಲ್ ನೋಡಾರು. ಈ ತರ ನಿನ್ ಮುಖನೇ ನೋಡಲ್ಲ, ನಿಮ್ ಮುಖನೇ ನೋಡಲ್ಲ ಅವರು. ಈ ತರ ಒಂದ್ ಸೈಡ್ ಮಾಡ್ಕೊಂಡು ನಿನ್ನ ಹತ್ರ ಮಾತಾಡೋದು. ಈ ತರ ಮಾಡ್ತಾ ಇದ್ರೆ ಯಾರೋ ಒಬ್ರು ಭಕ್ತರು ಕೇಳ್ತಾರೆ, ನೀವು ದೊಡ್ಡರವ್ರನ್ನ ಯಾಕೆ ಕಣ್ಣು ದೃಷ್ಟಿಯಿಂದ ನೋಡಲ್ಲ, ನೀವು ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿ ನೋಡ್ತಿರಲ್ಲ ಅಂತ ಕೇಳಿದ್ರೆ, ಮಕ್ಕಳನ್ನ ಅವ ದೇವ್ರು ಅಂಬಾರದು ಮಕ್ಕಳು. ಅವರಲ್ಲಿ ನೋಡಿ, ಯಾವ ದೇವೋಭವ, ಶಿಶುವೇ ದೇವರು ಅವರಲ್ಲಿ ಇರಲ್ಲ. ಅದೇ ದೊಡ್ಡರಲ್ಲಿ ಎಲ್ಲಾ ಗುಣಗಳು ಇರ್ತವೆ. ಹೌದೌದು. ಮತ್ತೆ ರಾಗದ್ವೇಷಗಳು ಇರುತ್ತೆ. ದೊಡ್ಡವ್ರ ವಿಚಾರ ಕೇಳಿದ್ರೆ ಅವಾಗ ಎಷ್ಟು ಕೊಟ್ಟರು ಸಾಲಲ್ಲ, ಅವನಿಗೆ ಅಂತ ಹೇಳೋರು ನೋಡಿ. ಹೌದು, ದೊಡ್ಡವರಿಗೆ ಇವಾಗ ಒಂದ್ ಆಸೆ ಈಡೇರಿದ್ರೆ ಮತ್ತೆ ಇನ್ನೊಂದು ಕೇಳ್ತಾರೆ, ಇನ್ನೊಂದು ಆಸೆ ಈಡೇರಿದ್ರೆ ಮತ್ತೆ ಇನ್ನೊಂದು ಕೇಳ್ತಾರೆ. ಮಕ್ಕಳಾಗಲ್ಲ, ಅವಕ್ಕೇನು ತಿನ್ನಕ್ ಒಂದು ತೃಪ್ತಿ ಆಗುತ್ತೆ. ಅವು ಆಟ ಅಷ್ಟೇ. ಅದಕ್ಕೆ ಅವರು ದೇವ್ರು ಅಂತ ನೋಡು, ದೇವರಲ್ಲಿ ಇರ್ತಕ್ಕಂಥ ಗುಣ ಮಕ್ಕಳಲ್ಲಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಆ ತರ ಹೇಳ್ತಿದ್ರು.
ಹಾಗಾಗಿ ಒಳ್ಳೆ ಒಳ್ಳೆ ಸದ್ವಿಚಾರ. ಈಗ ನೋಡ ಅವರು ಏನು ಲೀಲೆ ಮಾಡ್ತಿದ್ರು ಅಂದ್ರೆ, ಯಾರೋ ಬೊಂಬಾಯಿ ಭಕ್ತರು ಅವರು ದರ್ಶನ ಮಾಡಕ್ಕೆ ಅಂತ ಹೋಗ್ತಾರೆ. ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಬೆಳಿಗ್ಗೆ ಹೋಗ್ತಾರೆ. ಬೆಳಿಗ್ಗೆ ಹೋಗಿ ಅಲ್ಲಿ ಬಿಸಿ ನೀರು ಕುಂಡ ಇದೆ, ಅದರಲ್ಲಿ ಸ್ನಾನ ಮಾಡ್ತಾರೆ. ಅಷ್ಟೊತ್ತಿಗೆ ಒಂದು 7:30-8 ಗಂಟೆ ಟೈಮ್ ಆಗಿರುತ್ತೆ. ಮಕ್ಕಳಿಗೆ ತುಂಬಾ ಹೊಟ್ಟೆ ಹಸಿವಾಗಿ ಬಿಟ್ಟಿರುತ್ತೆ. ಅವರು ದೇವ್ರ ದರ್ಶನ ಮಾಡೋಣ ಅಂತಾರೆ. ಅಂದ್ರೆ ನಿತ್ಯಾನಂದ ಸ್ವಾಮಿ ಅವ್ರನ್ನ ದೇವ್ರು ಅಂತ ಕರಿಯಾರ ಅವ್ರು. ಫಸ್ಟ್ ದೇವ್ರ ದರ್ಶನ, ಆಮೇಲಿದ್ದ ತಿಂಡಿ ಊಟ ಅಂತ ಹೇಳಿದ್ರು ಯಾರು ತಂದೆ ತಾಯಿ. ಅವರು ಮಕ್ಕಳು ಹೇಳಿದ್ರು ಫಸ್ಟ್ ಊಟ ಆಮೇಲೆ ದೇವ್ರ ದರ್ಶನ ಅಂದ್ರು. ಇಲ್ಲ ಇಲ್ಲ ಹಂಗಾಗಲ್ಲ, ಫಸ್ಟ್ ನಾವು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ರು. ಮಕ್ಕಳಿಗೆ ತುಂಬಾ ಹಸಿವಾಗಿತ್ತು. ಸೆಪ್ಟೆಂಬರ್ ಹಾಕೊಂಡು ಇನ್ನೇನು ವಿಧಿ ಎಲ್ಲ ಹೋದ್ರು ಅವ್ರ ಹಿಂದೆ. ಹೋದ ತಕ್ಷಣ ನಿತ್ಯಾನಂದ ಭಗವಾನ್ರು ನೋಡ ಅವ್ರನ್ನ ಗಮನಿಸ್ಲಿಲ್ಲ, ಯಾರನ್ನ ತಂದೆ ತಾಯಿನ, ಮಕ್ಕಳನ್ನ ಗಮನಿಸಿದ್ರು. ಅವಾಗ ಹೋದ ತಕ್ಷಣ ಅವ್ರ ಮಕ್ಕಳು ಒಂದು ಮಗು ಕೇಳಿದ್ರು, ನಿನ್ಗೆ ಹೊಟ್ಟೆ ಹಸಿವಾಗಿದೆಯಾ ಅಲ್ವಾ ಅಂದ್ರು. ಹ್ಞೂ ಅಂತ ಮಗು ತಲೆ ಹಾಕ್ತು. ಅವಾಗ ಏನ್ ತಿಂಡಿ ಇಷ್ಟ ನಿನ್ಗೆ ಅಂತ ಮಗು ತಕ್ಷಣ ಹೇಳ್ಬಿಡ್ತು, ನನ್ಗಿಂತ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅಂತ. ಸಿಹಿ ಅಂದ್ರೆ ಇಷ್ಟ. ಆಗ ಸುಮ್ಮನೆ ಹಿಂಗ ಕುಂತಿದ್ದವರು ಹಿಂದಕ್ಕೆ ಹಿಂಗ್ ಕೈ ಮಾಡಿದ್ರು. ಹಿಂದೆ ಯಾರೋ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂಗ್ ಕೈ ಮಾಡಿದ್ರೆ ಆ ಮಗು ಏನ್ ಕೇಳ್ತು ಅದೇ ತಿಂಡಿ ಬಂದ್ಬಿಡ್ತು. ಅದನ್ನ ತಗೊಂಡು ನೋಡು ಆ ಮಗುಗೆ ಇಡಿ ಅಂದ್ರು. ಮಗು ಇಸ್ಕೊಂಡ್ ಬಿಡ್ತು. ತೆಗೆದ್ ನೋಡು ಅಂದ್ರೆ ತೆಗೆದು ನೋಡಿದ್ರೆ ಆ ಮಗು ಏನ್ ಕೇಳಿತ್ತು ಅದೇ ತಿಂಡಿ ಇತ್ತು ಅದ್ರಲ್ಲಿ. ಅದು ಖುಷಿ ಆಗ್ಬಿಡ್ತು. ಆಯ್ತು ತಿನ್ಕೋ ಅಂದ್ರು. ಮತ್ತೆ ಇನ್ನೊಂದ್ ಮಗು ಕೇಳಿದ್ರು, ನಿನ್ಗೇನ್ ತಿಂಡಿ ಇಷ್ಟ ಅಂತ. ಆ ಮಗು ಅದಕ್ಕೇನ್ ಇಷ್ಟ ಬಂತು ಅದನ್ನ ಹೇಳ್ತು. ಮತ್ತೆ ಎಡಗೈ ಹಿಂದಕ್ಕಂದ್ರು, ಯಾರೋ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಅವಾಗ ಮತ್ತೆ ಆ ಮಗು ಕೇಳಿದ ತಿಂಡಿ ಆ ಎಡಗೈ ಬಂದ್ಬಿಡ್ತು. ಬಂದಾಗ ಅದು ತೆಗೆದು ಕೊಟ್ಟು ಆ ಮಗುವಿಗೆ ಕೊಡ್ತಾರೆ. ಅದು ತೆರೆದು ನೋಡಿದ್ರೆ ಅದೇನ್ ಕೇಳಿತ್ತು ಅದೇ ತಿಂಡಿ. ಆಗ ಮಕ್ಕಳು ಆ ತಿಂಡಿ ತಿನ್ಕಂತ ಸಂತೋಷವಾಗಿ ಇದ್ ಮಾಡ್ತಾ ಇದ್ರೆ ನೋಡ, ಅವಾಗ ಹೇಳ್ತಾರೆ ಯಾರಿಗೆ, ತಂದೆ ತಾಯಿಗೆ, ಮೊದಲು ತಿಂಡಿ ಆಮೇಲೆ ದೇವರು ಅಂದ್ರು. ಮೊದಲು ಅನ್ನ, ಅನ್ನವೇ ಬ್ರಹ್ಮ, ದೇವರು ಅನ್ನವೇ ಬ್ರಹ್ಮ, ಅದರಲ್ಲೇ ದೈವವಿದೆ ಅನ್ನೋ ಉದ್ದೇಶ. ಇಂಥ ಪವಾಡವನ್ನ ಬೇಕಾದಷ್ಟು ಮಾಡಿದ್ದಾರೆ. ಬಟ್ ಅವರು ನೀವ್ ಹಿಂಗೆಲ್ಲ ಮಾಡಿದ್ರಿ ಹಿಂಗೆಲ್ಲ ಅಂತಂದ್ರೆ ಅವ್ರು ಒಪ್ಕೊಳ್ತಿರ್ಲಿಲ್ಲ ಅಂತೆ. ಅವರು ಅಂದ್ರೆ ಭಗವಾನ್ರು ದೇಹನ ಇದು ಅಂತ ಸಂಬೋಧಿಸ್ತಾರಂತೆ. ಅವ್ರ ದೇಹನ ಇದು ನಾನು ಅಂತ ಅವರು ಒಂದು ಅಕ್ಷರದಲ್ಲಿ ಎಲ್ಲಿ ತಪ್ಪಿನೂ ಹೇಳ್ತಿರಲ್ಲ. ಇದು ಇದ್ರತಕ್ಕಂತ ಚಮತ್ಕಾರ ಏನು ಇಲ್ಲ ಅಂತ, ಚಮತ್ಕಾರ ಇದೇನು ಮಾಡಲ್ಲ ಅಂತ ಹೇಳೋರಂತೆ. ಆದ್ರೆ ತನ್ನಷ್ಟಕ್ಕೆ ತಾನೇ ಲೀಲಿಗಳು ನಡೀತಾರೆ ಇರೋರು ನೋಡಿ. ಈ ತರ ಬಹಳಷ್ಟು ಲೀಲಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ವಿಚಾರ, ಆಗರ್ಭ ಶ್ರೀಮಂತ ಸೇಟು, ಆಗರ್ಭ ಶ್ರೀಮಂತ ತುಂಬಾ ಹುಟ್ಟಲೇನೆ ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡು ಹುಟ್ಟಿದ್ರು ಅಮ್ಮಂಗೆ. ಆ ತರ ಶ್ರೀಮಂತರಿಗೆ ಸ್ವಲ್ಪ ತುಂಬಾ ಲೇಟ್ ಆಗಿ ಮಗು ಆಗುತ್ತೆ. ವಯಸ್ಸಾದ್ಮೇಲೆ ಅವ್ರಿಗೆ ಮಗು ಆಗುತ್ತೆ. ಮಗು ಆದ್ರೆ ನೋಡ ಅವ್ರಿಗೆ ತುಂಬಾ ಆಸೆ, ತುಂಬಾ ಭ್ರಾಂತಿ ಮಗುವಿನ ಮೇಲೆ. ಅದು ಈ ತರ ಆಗಿ ಒಂದು 15-16 ವರ್ಷ ಬಹಳ ಚೆನ್ನಾಗಿ ಬೆಳ್ಕೊಂಡು ಆಡ್ಕೊಂಡು ಚೆನ್ನಾಗಿರುತ್ತೆ. ತನ್ನ ಜೀವ ಸರ್ವಸ್ವನ್ನೆಲ್ಲ ಮಗುವಿನ ಮೇಲೆ ಇಟ್ಟಿರ್ತಾರ ಅವು. ಭ್ರಾಂತಿ ಇಟ್ಟಾಗ ಅದು ಏನೋ ಕಾಯಿಲೆ ಆಗಿಬಿಡುತ್ತೆ. ಕಾಯಿಲೆ ಆಗಿ ಏನು ಅವರು ಔಷಧೋಪಚಾರ ಹಾಸ್ಪಿಟ್ಲ್ ಏನು ಎಲ್ಲಾ ಮಾಡಿದ್ರು ಅದು ಉಳ್ಕೊಳ್ಳಲ್ಲ, ತೀರೋಗ್ಬಿಡುತ್ತೆ. ಆ ಭ್ರಾಂತಿ ಅಂತಕ್ಕಂಥದ್ದು ಆತನಿಗೆ ಎಷ್ಟಿತ್ತು ಅಂದ್ರೆ, ಯಾರ ಕೈ ಸಿಕ್ಕರು ಅವ್ರ ಕಾಲು ಇಟ್ಕೊಳ್ಳೋದು, ಮಗು ಸತ್ನಲ್ಲಪ್ಪ ಹೋಗ್ಬಿಟ್ನಲ್ಲಪ್ಪ ಅಂತ ಅಳೋದು. ಯಾರನ್ನ ಸಿಗಲಿ ದಾರಿ ಹಿಂಗ್ ಹೋಗ್ಬೇಕಾರೆ ಅವ್ರ ಕಾಲು ಇಟ್ಕೊಳ್ಳೋದು, ನನ್ನ ಮಗು ಸತ್ತಲ್ಲಪ್ಪ ಅಂತ ಅಳೋದು. ಈ ತರ ಮಾಡ್ತಾ ಇರ್ತಾರೆ. ಆಗಿನಿದ್ರಲ್ಲಿ ಅವರು ಅದನ್ನ ದಹನ ಮಾಡಕ್ಕೋಸ್ಕರ ಶ್ರೀಗಂಧದ ಸೌದೆ ಮತ್ತೆ ತುಪ್ಪ ತಿನ್ನುಗಟ್ಲೆ ತುಪ್ಪ ತರಿಸಿ ಅದನ್ನೆಲ್ಲ ರೆಡಿ ಮಾಡ್ತಾರೆ ಸ್ಮಶಾನದಲ್ಲಿ. ಅವಾಗ ಇವರು ಸ್ಮಶಾನದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾರು? ನಿತ್ಯಾನಂದ ಭಗವಾನ್. ಯೋಗಿಗಳಿಗೆ ಸ್ಮಶಾನ ಆದ್ರೇನು, ರಾಜಭವನ ಆದ್ರೆ ಎಲ್ಲದೂ ಒಂದೇನೆ. ಹಂಗೆ ಈಗ ಸಮಾಧಿ ಹಿಂಗೆ ಕಟ್ಟಿರ್ತಾರಲ್ಲ, ಒಂದು ಫ್ಲೈಟ್ ಆಗಿರ್ತಕ್ಕಂಥ ಸಮಾಧಿ ಮೇಲೆ ಇವರು
ಹಿಂಗೆ ಕೈ ಕೊಟ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಹಿಂಗೆ ಮ್ಯಾಲಕ್ ನೋಡ್ಕೊಂತಾರೆ ಅಥವಾ ಅಂತರ್ಮುಖಿಯಾಗಿರ್ತಾರೆ ಏನ ಈ ತರ ಮಲಗಿರ್ತಾರೆ ಕಾಲ ಮೇಲೆ ಕಾಲು ಹಾಕೊಂಡು. ಆಗ ಆ ಮಗುನ ತಂದು ಅದ್ರ ಮೇಲೆ ಚಿತೆ ಮೇಲೆ ಇಟ್ಟು ಎಲ್ಲ ಇಟ್ಬಿಟ್ಟು ತಂದಿಗೆ ಅದನ್ನ ಹಚ್ಚು, ಬೆಂಕಿ ಹಚ್ಚು. ಆ ಮಗು ಗಂಡು ಮಗು ಪುತ್ರ ಶೋಕಂ ನಿರಂತರಂ ಅನ್ನಂಗೆ ಹೇಳಿ ಕೊಟ್ಟಾಗ ಬೆಂಕಿ ಹಚ್ಚು ಒಂದಾಟಿಗೆ ಅವ್ರೇನ್ ಮಾಡ್ತಾರೆ, ಅದನ್ನ ಕೊಟ್ಟಿರ್ತಾರಲ್ಲ, ಅಯ್ಯೋ ನನ್ನ ಮಗನಿಗೆ ನಾನು ಬೆಂಕಿ ಹಚ್ಚಲ್ಲಪ್ಪ, ಸುಡಲ್ಲಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಬಿಸಾಕ್ಬಿಟ್ಟು ಅವ್ರೆಲ್ಲಾರು ಕೈ ಸಿಗ್ದಂಗ್ ಓಡಿ ಬಿಡ್ತಾರೆ, ಸ್ಮಶಾನದಾಗ ಓಡ್ತಾರೆ. ಯಾರು ಆ ತಂದೆ ಶೋಕ ತಡಿಲಾರ್ದೆ ಅವರು ಎಲ್ಲ ಓಡಿದ್ರೆ ಇಲ್ಲಿ ಓಡ್ತಾ ನಿತ್ಯಾನಂದರು ಮಲಗಿರ್ತಾರಲ್ಲ ಭಗವಾನ್ರು, ಹೋಗ್ಬಿಟ್ಟು ಅವ್ರ ಕಾಲು ಹಿಡ್ಕೊಂಡ್ಬಿಡ್ತಾರೆ. ಸ್ಮಶಾನದಲ್ಲಿ ಅವ್ರು ಕಾಲು ಹಿಡ್ಕೊಂಡ ತಕ್ಷಣಲೇ ಅವರು ಕಣ್ಣು ಬಿಟ್ಟು ಎದ್ದು ನೋಡ್ತಾರೆ. ಯಾರು ನೀವು ಏನಾಗ್ಬೇಕಾಯ್ತು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆತಗೆ ಒಂಥರ ಇದಾಗಿ ನಾನು ಈ ಮಗು ಬದುಕ್ಬೇಕು ಅಂತ ಆಶ್ಚರ್ಯವಾಗಿ ಕೇಳ್ಕೊಂಡ್ಬಿಡ್ತಾರೆ. ಆಗ ಅವರು ತಕ್ಷಣಲೇ ಎಷ್ಟು ವರ್ಷ ಬದುಕ್ಬೇಕು ಅಂತ ಕೇಳ್ತಾರೆ. ಯಾರಿಗೆ? ಆತನಿಗೆ, ಸೇಟುಗೆ. ಎಷ್ಟು ವರ್ಷ ಬೇಕಾದ್ರೂ ಕೊಡೋರು, ಶತಾಯುಷಿ ಬೇಕಾದ್ರೂ ಮಾಡೋರು, ಅಷ್ಟು ಅಂತ ಶಕ್ತಿ ಪವರ್ ಅವ್ರಿಗಿತ್ತು. ಆತ ಏನ್ ಮಾಡಿಬಿಟ್ಟ, ಗಡಿ ಬಿಡಿಯಾಗೆ ಎಷ್ಟು ವರ್ಷ ಬೇಕು ಅಂತ ಹೇಳಿ, ಸ್ವಾಮಿ ನಾನು ಇರೋವರೆಗೂ ಬದುಕಿದ್ರೆ ಸಾಕು ಸ್ವಾಮಿ ಅಂದ್ಬಿಟ್ಟ. ಮಾರ್ಕಂಡೇಯ ವಿಚಾರ ಬಂದ, ನಾನಿರೋದಕ್ಕೆ ಬದುಕಿದ್ರೆ ಸಾಕು ಸ್ವಾಮಿ ಅಂತ. ಆಗ ಅವ್ರೇನ್ ಮಾಡಿದ್ರು, ಸುಮ್ಮನೆ ಹಿಂಗೆ ಅಂತರಿಕ್ಷಕ್ಕೆ ದೃಷ್ಟಿ ಇಟ್ರು. ಯಮಧರ್ಮರಾಯ ಬಂದರ ಕ್ಲೀನಾಗಿ ಬಂದು ಕೈ ಜೋಡಿಸಿ, ಸ್ವಾಮಿ ಅಪ್ಪಣೆ ಏನು ಅಂತ ಕೇಳಿದ. ಆಗ ಸೇಟು ಕಾಣ್ತಾ ಐತೆ ಅಲ್ಲ ಒಂದ್ ತಕ್ಷಣ. ಅವಾಗ ಈ ಮುದಿನಿಗೆ ಎಷ್ಟು ಆಯಸ್ಸೈತೆ ನೋಡು ಅಂದ್ರು. ಅವನು ನೋಡಿ ಇಷ್ಟು ವರ್ಷ ಐತೆ ಸ್ವಾಮಿ ಅಂತ ಹೇಳಿದ. ಯಾರು? ಯಮಧರ್ಮರಾಯ. ಆ ಮಗುವಿಗೂ ಅಷ್ಟು ಹಾಕು ಅಂದ್ರು. ಆಯ್ತು ಸ್ವಾಮಿ ಅಂದ. ಹಂಗೆ ಅಂದ ತಕ್ಷಣ ಅದೃಶ್ಯ ಆಗಿ ಹೋಗ್ಬಿಟ್ಟ. ಯಾರು? ಯಮಧರ್ಮರಾಯ. ಸೇಟು ನೋಡ್ತಾ ಇದ್ದಾನೆ. ಅವಾಗ ತಕ್ಷಣ ಹೇಳಿದ್ರು, ಹೋಗು ನೀನು ಮಗು ಬದುಕಿ ಹೋಗು ಅಂದ್ರು. ಅವಾಗ ಎದ್ದು ಓಡಿಬಿಟ್ಟ. ಓಡಿ ನೋಡಿದ್ರೆ ಮಗು ಮಿಸ್ಕೈತೆ ಅಲ್ಲ, ಜೀವ ಕಳೆ ಬಂದೈತೆ. ಆವಾಗ ನೋಡಿತಾರ ಅದು ಆಗಿ ಹೋಗ್ಬಿಡು. ಈ ತರ ಇಂಥ ಪವಾಡಗಳನ್ನ ಬಹಳಷ್ಟು ಮಾಡಿದ್ದಾರೆ. ಅದು ಯಾವ ಇದ್ರಲ್ಲೂ ಅದು ಅವರು ಆಗಿನ್ನ ಈ ತರ ಅದು ಪ್ರಚಾರದಲ್ಲಿ ಇರ್ಲಿಲ್ಲ. ಅಂತ ಟೈಮ್ನಲ್ಲಿ ಇವೆಲ್ಲ ನಡೆದಿರ್ತಕ್ಕಂಥದ್ದೆಲ್ಲ. ಮತ್ತೆ ಈಗಲೂ ಸಮೇತ ಅಂತ ಭಕ್ತರಿಗೆ ನಡೀತಲೂ ಹೋಯ್ತು. ಈಗಲೂ ಬಹಳಷ್ಟು ಜನಗಳಿಗೆ ಅವರು ಇಂಡೈರೆಕ್ಟ್ ಆಗಿ ದರ್ಶನವನ್ನು ಕೊಡ್ತಾರೆ. ಕಷ್ಟದಲ್ಲಿ ಇಂಥದ್ದು ಪರಿಹಾರ ಮಾಡು ಈ ತರ ಅಂತಲೂ ಹೇಳ್ತಾ ಇದ್ದಾರೆ. ಈಗಲೂ ಕನಸಿನಲ್ಲೂ ಧ್ಯಾನದಲ್ಲೂ ಬಹಳಷ್ಟು ಜನ ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನ ಹೌದು ಸ್ಪಂದಿಸ್ತಾರೆ. ನಿತ್ಯಾನಂದರು ಕೊಡ್ತಾ ಇದ್ದಾರೆ. ಹೀಗೆ ಈ ಅವ್ರ ಪವಾಡ ಲೆಕ್ಕ ಇಲ್ಲ. ಅದು ಈ ತರ ಆದವು ಅವರು ಯಾರಿಗೂ ಹೇಳ್ದೇ ಇರಬಹುದು, ಒಬ್ಬೊಬ್ರು ಹೇಳ್ಕೊಂಡಿರಬಹುದು, ಗೊತ್ತಾಗ್ದಲೇ ಇರಬಹುದು. ಈ ತರ ಇವೆಲ್ಲ ಬಹಳಷ್ಟು ಪವಾಡಗಳು ನಡೀತಾ ಇದ್ದಾವೆ ಅವ್ರಿದ್ದಾಗ್ಲೂ ನಡೆದಿದ್ದಾವೆ. ನೋಡಿ ಈ ತರ ಲೀಲಿಗಳು ಅವ್ರು ಮಾಡಿದ್ದಾರೆ. ಹಾಗಾಗಿ ಇವರು ಯಾವಾಗ ಧ್ಯಾನದಲ್ಲಿ ಕಾಣಿಸ್ಕೊಂಡ್ರು ಇವ್ರಿಗೆ ಬಹಳಷ್ಟು ನಂಬಿಕೆ ಇತ್ತು ಮಹಾತ್ಮರಲ್ಲಿ. ಯಾರಿಗೆ? ನಮ್ಮ ಗುರುಗಳಿಗೆ. ಕರೀಂ ಸಾಬ್ ಅವರು ಆ ನಂಬಿಕೆ ಮೇಲೆ ನೋಡ ಅವ್ರು ಹೊರಟು ಹೋಗ್ಬಿಟ್ರು ಅಲ್ಲಿಗೆ. ಗಣೇಶ್ಪುರಿಗೆ ಹೋದ ಮೇಲೆ ಅವ್ರು ಏನ್ ಕಾಣ್ಬೇಕಾಯ್ತು, ಏನ್ ನೋಡ್ಬೇಕಾಯ್ತು ಅದೆಲ್ಲ ಅವ್ರಿಗೆ ಆಗೋಗ್ಬಿಡ್ತು. ಮತ್ತೆ ಅದು ತಿಳ್ಕೊಂಡು ಬಂದು ನೋಡಿ ಇದೆಲ್ಲ ಇಲ್ಲಿ ಎಲ್ಲ ಅವ್ರ ಭಕ್ತರಿಗೆಲ್ಲ ಬಹಳಷ್ಟು ಇದಾಗ್ತಾ ಬಂತು. ಈಗ ಇವರು ಪವಾಡ ಪುರುಷರೇ. ಅದು ಗೊತ್ತಾಗ್ತಿರ್ಲಿಲ್ಲ. ಅವ್ರು ಏನು ಪ್ರಚಾರದಲ್ಲಿ ಇಲ್ಲ, ಪ್ರಚಾರ ಪ್ರಿಯರಲ್ಲ. ನಮ್ ಗುರುಗಳು ಏನು ಪ್ರಚಾರ ಪ್ರಿಯರಲ್ಲ. ನೀನ್ ಮಾಡ್ಕೊಂಡೋ ನಿನ್ ಒಳ್ಳೇದಾಯ್ತು, ಆಯ್ತು ಹೋಗು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಸಾಧನೆ ಮಾಡೋಗು ಅಷ್ಟು ಒಂದ್ ಹೇಳೋರಷ್ಟೇ. ಇದರಲ್ಲಿ ದೇವಿ ಮಹಾತ್ಮೆ ಕೊಡ್ತಿದ್ರು ಇವರು ಅಂತ ಅಂದ್ರೆ ಅವ್ರ ಗುರುಗಳು ಅವ್ರ ತಂದೆಯವರು ಕಾಲದಿಂದಲೂ ಅವರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಇದರಲ್ಲಿ ನಂಬಿಕೆ ಇತ್ತು, ಅವರಿಗೆ ಬಹಳಷ್ಟು ನಂಬಿಕೆ ಇತ್ತು. ಆದ್ರಿಂದ ಅವ್ರ ಭಕ್ತರಿಗೂ ಸಮೇತ ಅದನ್ನ ಇವರು ಬೇಸಿಕ್, ಅದೇ ಯಾರು ಬಂದ್ರು ಬೇಸಿಕ್ ಪಾರಾಯಣ ಕೊಡೋದು. ಯಾರು? ಕರೀಂ ಸ್ವಾಮೀಜಿಯವರು. ಇವಾಗ ನೀವು ಒಂದು ಕಷ್ಟ ಅಂತ ಬಂದ್ರಿ, ಅವ್ರಿಗೆ ಇದನ್ನ ಓದ್ಕೆ ಚೆನ್ನಾಗಾಗ್ತೈತಿ, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ರೆ ನೋಡಿ
ದೇವಿ ಮಹಾತ್ಮೆಯಲ್ಲಿ ಪರಿಹಾರ ಇತ್ತು. ಇತ್ತು, ಹ್ಮ್ ಐತೆ, ಇದೆ. ಈಗ್ಲೂ ಇದೆ. ಮಹಾತ್ಮರವರು ಯಾರು ಚಿದಾನಂದ ಅವಧೂತರು ಬರ್ದಿರೋದು. ಮಹಾತ್ಮರ ವಾಣಿನಲ್ಲಿ ಆ ಶಕ್ತಿ ಇರುತ್ತೆ. ಅವ್ರು ಏನೊಂದು ಸಂಕಲ್ಪ ಮಾಡ್ತಾರೆ, ಅವ್ರೊಂದು ಏನ್ ಹೇಳ್ತಾರೆ, ಒಂದು ವರ ಕೊಟ್ರು ಸರಿಯೇ, ಶಾಪ ಕೊಟ್ರು ಸರಿಯೇ, ಅದ್ರಲ್ಲಿ ಪವರ್ ಇರುತ್ತೆ. ಶಾಪವೇ ವರ ಕೆಲವು ಸಾರಿ. ಹೌದು, ಶಾಪ ಕೊಟ್ರೇನೆ ವರವಾಗ್ಬಿಡುತ್ತೆ. ಮತ್ತೆ ಆ ನಂಬಿಕೆ ಮೇಲೆ ಇವ್ರು ಎಲ್ಲ ಬಂದರಿಗೆಲ್ಲ ಮಾಡಿ ಒಳ್ಳೇದ್ ಮಾಡಕ್ಕೆ ಮಾಡಿದ್ದಾರೆ. ಅದೇ ತರ ಅವರು ಎಷ್ಟು ಲಕ್ಷ ಕೋಟಿ ಜನ ಉದ್ಧಾರ ಮಾಡ್ಯವರು ಗೊತ್ತಿಲ್ಲ, ಯಾರು ನಮ್ ಗುರುಗಳು. ಯಾವುದು ಆ ದೇವಿ ಮಹಾತ್ಮ ಪಾರಾಯಣವನ್ನು ಕೊಟ್ಟು, ಅದ್ರಲ್ಲಿ ನಾವು ಒಬ್ರು, ನಮಗೂ ಬಹಳಷ್ಟು ತೊಂದರೆ ಇತ್ತು, ಕಷ್ಟ ಇತ್ತು. ಅವರ ಪ್ರಭಾವ ನಿಮ್ಮ ಮೇಲೂ ಇದೆ. ಮೊದ್ಲೇ ಹೇಳಿದ್ರಲ್ಲ ನೀವು, ಇವ್ರ ಪ್ರಭಾವ ನನ್ನ ಮೇಲೆ ಆಯ್ತು, ಹಾಗಾಗಿ ನಾನು ಈ ಜನರ ಮಾರ್ಗದರ್ಶನಕ್ಕೆ ನಾವು ಪ್ರಾಪಂಚಿಕವಾಗಿ ಕಷ್ಟ ಕಳ್ಕೊಳಕ್ ಹೋಗಿದ್ವಿ ಅವ್ರ ಹತ್ರ. ಅದನ್ನ ಕಷ್ಟ ದೂರ ಮಾಡ್ಕೊಳಕ್ಕೆ ಸರ್ವ ಸಂಘನೂ ಪರಿತ್ಯಾಗ ಮಾಡಿದ್ರಿ, ಪೂರ್ವಾಶ್ರಮವನ್ನು ಬಿಟ್ಟು ಈಗ ಬಂದು ಜನರಿಗೆ ಮಾರ್ಗದರ್ಶನ ಅವರು ಹೇಳಿದ್ರು, ನೀನು ಇಲ್ಲಿ ಇದೆಲ್ಲ ಒಳ್ಳೇದ್ ಮಾಡ್ಕೊಳಕ್ಕೆ ಬಂದಿದೀಯಾ, ಒಳ್ಳೇದಾಗುತ್ತೆ ಅಂತಲೇ ಫಸ್ಟ್ ಹೇಳ್ಬಿಟ್ಟು ಅವ್ರ ಹತ್ರ ಹೋದ ತಕ್ಷಣ. ಅವಾಗ ನಾವು ಅವ್ರು ಹೇಳ್ದಂಗೆ ಮಾಡಿದ್ವಿ. ನಮ್ಗೆಲ್ಲ ಅವ್ರು ಹೇಳ್ದಂಗೆ ಎಲ್ಲ ಸಮೃದ್ಧಿ ಆಗಿ ಹೋಗ್ಬಿಡ್ತಿ ಅಲ್ಲ. ಅವ್ರು ಅದೇ ತರ ಹೇಳಿದ್ರು, ಅಲ್ಲಿ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟಿದ್ರು, ಹಿಂಗೆ ಆಗುತ್ತೆ ನಿನ್ಗೆಲ್ಲ, ಅದೆಲ್ಲ ಆಗೋಗ್ಬಿಡ್ತು ನಮ್ಗೆ. ಹೌದು, ಹಂಗಾಗಿ ನಾವು ಅವ್ರ ಪ್ರಭಾವಕ್ಕೆ ಒಳಗಾಗ್ಬಿಟ್ವಿ. ಸಮೃದ್ಧಿ ಅಂದ್ರೆ ದ್ರವ್ಯ, ಹಣವಲ್ಲ. ನೀನ್ ಏನ್ ಕೇಳ್ಕೊಂಡ್ರಿ, ನಾವು ಕೇಳಿದ್ದದೇ, ನಾವು ಪ್ರಾಪಂಚಿಕರು. ಅದೇನೆ, ನೆಮ್ಮದಿ, ಸಂತೋಷ, ನಾವ್ ಅದನ್ನ ಕೇಳಕ್ಕೆ ಹೋಗಿದ್ವಿ ಅವ್ರ ಹತ್ರ. ಅಧ್ಯಾತ್ಮ, ನಾವ್ ಅಧ್ಯಾತ್ಮ ಕೇಳಕ್ ಹೋಗಿರ್ಲಿಲ್ಲ, ನಮಗ್ ಗೊತ್ತಿಲ್ಲ ಗುರು ಅಂದ್ರೆ ಏನು, ಏನು ಗೊತ್ತಿಲ್ಲ. ನಾವು ಆತರ ಕಷ್ಟ ಪರಿಹಾರ ಮಾಡ್ಕೊಳ್ಳೋದು ಕೇಳಕ್ ಹೋಗಿದ್ವಿ ಅವ್ರ ಹತ್ರ. ಈ ತರ ನಮಗೆ ಕಷ್ಟ ಇದೆ, ಅದನ್ನ ಪರಿಹಾರ ಮಾಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ಈ ತರ ನೀನು ದೇವಿ ಮಹಾತ್ಮೆ ನೀನು ಪಾರಾಯಣ ಮಾಡ್ಕೊಂತ ಹೋಗು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತರ ನಾವು ಮಾಡಿದ್ವಿ. ಮತ್ತೆ ನೋಡಿ, ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಆಗೋಗ್ಬಿಡ್ತು. ಅದ್ರಲ್ಲಿ ದೇವಿ ಮಹಾತ್ಮೆಯಲ್ಲಿ ಏನ್ ಹೇಳ್ತಾರೆ, ಅವ್ರು ಏನು ಸಂಕಲ್ಪ ಮಾಡ್ತಾರೆ, ಅದೆಲ್ಲವೂ ನಮ್ಗೆ ಆಯ್ತು. ಅಂದ್ರೆ ಈಗ ಏನು ಕರೀಂ ಸಾಬ್ ಅವರು, ರಾಜಯೋಗಿ ಕರೀಂ ಸಾಬ್ ಅವರು ನೋಡಿದ್ರೆ ನಮ್ಮ ಯಾರು ಶಿಶುವಿನಾಳ ಶರೀಫ್ರು ನೆನಪಿಗೆ ಬರುತ್ತೆ. ಅವರು ಹೇಗೆ ಸರ್ವ ಮತದಲ್ಲಿರ್ತಕ್ಕಂಥದ್ನು ಸಮನ್ವಯ ಮಾಡಿದ್ರು, ಹಾಗೆ ಇವ್ರುನು ಸಮತಾ ಭಾವದಿಂದ ಎಲ್ಲರನ್ನು ಒಂದುಗೂಡಿಸಿ. ಹೌದೌದೌದು, ಎರಡು ಮಾತಿಲ್ಲ. ಇವ್ರಿಗೆ ಯಾವ ಕುಲ ಜಾತಿ ಯಾವುದೂ ಇಲ್ಲ. ನಮ್ಮ ನಿತ್ಯಾನಂದ ಭಗವಾನರಿಗೂ ಇರ್ಲಿಲ್ಲ, ಮತ್ತೆ ಇವ್ರಿಗೂ ಇರ್ಲಿಲ್ಲ. ಹೌದೌದು, ನಾವು ಕಂಡಂಗೆ ಇವ್ರ ಹತ್ರ ಎಲ್ಲಾ ಜಾತಿ, ಎಲ್ಲಾ ತರದ ಜಾತಿ ಇವರು ಬರೋ, ಜಾತ್ಯತೀತರು, ಕಾಲಾತೀತರು, ಹೌದು, ಲಿಂಗಾತೀತರು, ಹೌದು, ಎಲ್ಲ ಇದೇ ಇರ್ಲಿಲ್ಲ. ಎಲ್ಲದಕ್ಕೂ ಅತೀತವಾಗಿದ್ರು ಇವರು. ಇವ್ರಿಗೆ ಆಲ್ ಆರ್ ಈಕ್ವಲ್, ಎಲ್ಲರೂ ಒಂದೇ. ಬಡವ ಬಲ್ಲಿದ, ಇವನು ಶ್ರೀಮಂತ ರಾಜ, ಅದೆಲ್ಲ ಭೇದ ಇಲ್ಲ ಅವ್ರ ಹತ್ರ. ಎಲ್ಲರನ್ನು ಒಂದೇ ಸ್ವಭಾವದಲ್ಲಿ, ಒಂದೇ ಇದರಲ್ಲಿ ಅವರು ನೋಡೋರು, ಮತ್ತೆ ಅವ್ರಿಗೆ ಪರಿಹಾರ ಅದೆಲ್ಲ ನೀಡೋರಿಗೆಲ್ಲ ಆ ತರದ ಇದ್ರಲ್ಲಿ ಇದಿತ್ತು. ನನಗೆ ಅದು ತುಂಬಾ ಇಷ್ಟ ಆಯ್ತು. ಅದು ಈ ಗುಣ, ಈ ನಡತೆ ಇತ್ತಲ್ಲ, ಇದು ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾವು ಅವ್ರ ಅನುಯಾಯಿಗಳಾಗ್ಬಿಟ್ವಿ. ಹೇಗೆ ನಾನು ಒಂದಿನ ಕೇಳಿಬಿಟ್ಟೆ, ಏನ್ ಸ್ವಾಮಿ ಎಲ್ಲ ಬರ್ತಾರೆ ಇವ್ರೆಲ್ಲ ಬಂದ್ ಎಲ್ಲ ಅಳ್ತಾ ಬರ್ತಾರೆ, ನಿಮ್ ಕಡೆಯಿಂದ ಎದ್ದು ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ತಾರಲ್ಲ, ನಿಮ್ ತಗ ಏನ್ ಅಂತದೈತೆ ಅಂತ ಕೇಳಿದೆ ನಾ. ಅವಾಗ ಅವ್ರು ಹೇಳಿದ್ರು, ನಮ್ಮಪ್ಪ ಅನ್ನೋರು ಯಾರನ್ನ, ಭಗವಾನ್ ನಿತ್ಯಾನಂದರ್ನ, ನಮ್ಮಪ್ಪ ನನಗೆ ಅಂತ ಒಂದು ಶಕ್ತಿ ಕೊಟ್ಟಿದ್ದಾನೆ, ಅಂತ ಒಂದು ಅಯಸ್ಕಾಂತ ಕೊಟ್ಟಿದ್ದಾನೆ, ಅದನ್ನ ಇಟ್ರೆ ಸಾಕು ಎಲ್ಲ ಎಲ್ಲ ಮಾಯವಾಗಿ ಬಿಡುತ್ತೆ ಕಣಯ್ಯ. ಅವ್ರ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗಿಬಿಡ್ತವೆ. ಅವ್ರಿಗೇನೋ ಒಂದು ಆಶಾದಾಯಕವಾದ ಜೀವನ ಕಾಣಿಸುತ್ತೆ, ಶಕ್ತಿ. ಅವಾಗ ಅವರು ಅದನ್ನ ಅನುಸರಿಸಿದ್ರೆ ಆಟೋಮೆಟಿಕ್ ಆಗಿ ಅವರು ಚೆನ್ನಾಗಿ ಆಗ್ಬಿಡ್ತಾರೆ ಅಂತ. ಈ ತರ ಆಗಲೇ ನಾವು ಹೇಳ್ದಂಗೆ ಅವರು ಲಕ್ಷಾಂತರ ಕೋಟ್ಯಾಂತರ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ. ಯಾರು? ನಮ್ಮ ಕರಿಪೀರ್ ಸ್ವಾಮೀಜಿ. ಸಂತ ಶರೀಫ್ ರಾಜ್ಯರಿಗೆ ಅವರು ಗುರುಗಳು ಹೇಳಿದ್ರೆ, ಗೋವಿಂದ ಭಟ್ರು, ನೀನ್ ಕಣ್ಣೀರ್ ತರಿಸ್ಬೇಡ ಕಣೋ, ಕಣ್ಣೀರು ಒರೆಸಬೇಕು ಅಂತ ಹೇಳಿದ್ರ. ನೋಡಿ ಎಂತ ಮಾತು ಹೇಳ್ತಾರೆ, ಕಣ್ಣೀರು ತರಿಸಬೇಡ. ಗುರುನಾಥರು ಶರೀಫಜ್ಜನಿಗೆ ಹೇಳಿದ್ರೆ, ಕಣ್ಣೀರು ತರಿಸಬೇಡ ಕಣೋ ಶರೀಫ, ಕಣ್ಣೀರು ಒರೆಸು ಅಂತ ಹೇಳಿದ್ರೆ. ಈಗ ನಾವು ಅದೇ ತರ ನೊಂದರಿಗೆ ನಮ್ಮ ಗುರುಗಳ ಮಾರ್ಗವನ್ನು ಅನುಸರಿಸಿ ನಾವು ಪರಿಹಾರವನ್ನ ಮಾಡ್ತಾ ಇದ್ದೀವಿ.
ಇದೇ ತರ ಇನ್ನೂ ಬರ್ಲಿ, ಇನ್ನೂ ನಮ್ ಗುರುಗಳ ತರ ಇನ್ನೂ ಲಕ್ಷ ಲಕ್ಷ ಕೋಟಿ ಗಟ್ಲೆ ಬರ್ಲಿ ಅನ್ನೋ ಆಸೆ ನಮ್ಗಿದೆ. ಒಳ್ಳೇದ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಮಾರ್ಗ ಅಂತದ್ದು ಇದು ಪಾರಮಾರ್ಥ ಮತ್ತೆ ಪ್ರಪಂಚ ಎರಡನ್ನೂ ಇದು ಉದ್ಧಾರ ಮಾಡ್ತೈತಿ. ಅಂತ ಶಕ್ತಿ ಇದ್ರಲ್ಲಿ ನೋಡಿ. ನೊಂದ ಬಂದ ಭಕ್ತರಿಗೆ, ಈ ಪ್ರಾಪಂಚಿಕದಲ್ಲಿ ಬಿದ್ದು ಒದ್ದಾಡರಿಗೆ ಹೌದು ಸೂಕ್ತವಾದ ಮೋಕ್ಷವನ್ನ ಸರಳ ಜೀವನದಲ್ಲಿ ತೋರಿಸ್ಬೇಕು ಅಂತಕ್ಕಂಥದ್ದು ಅವರ ಪ್ರಭಾವ ನಮ್ಮ ಮೇಲೆ. ಈಗ ನಿಮ್ಮ ಪ್ರಭಾವ ನಮ್ಮ ಭಕ್ತ ಗಣಗಳ ಮೇಲೆ, ಭಕ್ತರ ಮೇಲೆ. ಸರಳವಾಗಿ ಬದುಕಬೇಕು, ಉದಾತ್ತವಾಗಿ ಯೋಚನೆ ಮಾಡಬೇಕು. ಹೌದು. ಪಾಪಿಗಳು ಎಷ್ಟೇ ಪಾತಾಳದಲ್ಲಿ ಬಿದ್ದಿದ್ರು ಸಮೇತ ನೋಡು, ಈ ಸನ್ನಿಧಿಗೆ ಬಂದ್ಬಿಟ್ರೆ, ಈ ಮಾರ್ಗಕ್ಕೆ ಬಂದವ್ರೆ ಅಂದ್ರೆ ಅವರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡೋ ಶಕ್ತಿ ಇದರಲ್ಲಿದೆ. ಅದನ್ನ ನಾವು ಮನಗಂಡು ಬಿಟ್ಟು ಅದನ್ನೇ ಭಕ್ತರಿಗೆ ನಾವು ಹೇಳ್ತೀವಿ. ಆ ತರ ಅವರು ಯಾವ ರೂಪದಲ್ಲೆನ ಬರ್ಲಿ, ಹೆಂಗನ ಬರ್ಲಿ, ನಾವು ಇದನ್ನ ಅವರಿಗೆ ತಿಳಿಸ್ಬೇಕು ಅನ್ನೋದೇ ಒಂದು ಉದ್ದೇಶ. ನಮ್ಮ ಆಶ್ರಮದ ಮತ್ತೆ ನಮ್ಮ ಗುರುಗಳ ಮಾತಾಜಿಯವರ ಉದ್ದೇಶವಾಗಿತ್ತು.